ಗೌಡ ಹಾಲಿ ವಕೀಲರವರು ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಕೇಶವ್ ಗೌಡ್ರೆ ನಮಸ್ಕಾರ. ನಮಸ್ತೆ. ಕೇಶವ್ ಗೌಡ್ರೆ, ತಾವು ಯಾವ ಅವಧಿಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಪದಾಧಿಕಾರಿಯಾಗಿದ್ರಿ, ಅಧ್ಯಕ್ಷರಾಗಿದ್ರಿ? ನಾನು 2010ರಿಂದ 2020 ತನಕ ಸದಸ್ಯನಾಗಿ 2012ರಲ್ಲಿ ಅಧ್ಯಕ್ಷನಾಗಿ ಅಲ್ಲಿ ಸೇವೆ ಸಲ್ಲಿಸಿದೆ. ಓಕೆ ಕೇಶವ್ ಗೌಡ್ರೆ, ಈಗ 10 ವರ್ಷ 15 ವರ್ಷದ ಹಿಂದೆ ನೇತ್ರಾವತಿಯ ತಟದಲ್ಲಿ ಶವಗಳನ್ನ ಹೂತಿದ್ದೀನಿ ಅಂತೇಳಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ತಾವು ಅಧ್ಯಕ್ಷರಾಗಿದ್ರಿ, ಆ ಸಮಯದಲ್ಲಿ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸದಸ್ಯರು ಕೂಡ ತಾವು ಆಗಿದ್ರಿ. ತಾವು ಏನ್ ಹೇಳ್ತೀರಿ ಈಗ? ಹೌದು ನೋಡಿ, ಆ ವ್ಯಕ್ತಿ ಶವ ಹೂಳ್ಲಿಕ್ಕೆ ಅಧಿಕೃತ ವ್ಯಕ್ತಿ ಅಲ್ಲ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರಿಗೆ ಯಾವುದೇ ಅನಾಥ ಶವಗಳು ಅಲ್ಲಿ ಸಿಕ್ಕಿದಾಗ ಪೊಲೀಸ್ನವರು ಇಂಟಿಮೇಷನ್ ಮಾಡ್ತಾರೆ, ಆ ಶವವನ್ನು ಇಲವರಿ ಮಾಡಿಕೊಡ್ಬೇಕು ಅಂತ ಹೇಳಿ. 2005-6 ತನಕ ಅಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸ್ಮಶಾನ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಕೆಲವರು ಸುಸೈಡ್ ಮಾಡ್ಕೊಂಡು ಅಲ್ಲಿ ಇದ್ರು, ಕೆಲವರು ಅಲ್ಲಿ ಏನಾದ್ರೂ ಹ್ಯಾಂಗ್ ಮಾಡ್ಕೊಂಡಿದ್ದಾಗ ಅವರನ್ನು ಟ್ರೇಸ್ ಮಾಡದ ಇದ್ದ ಸಂದರ್ಭದಲ್ಲಿ ಪಂಚಾಯತ್ ಅವರಿಗೆ ಅನಾಥ ಶವ ಬಂದಿದೆ, ಅದನ್ನು ಏನಾದ್ರೂ ವಿಲೇವಾರಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಪಂಚಾಯತ್ ಅಲ್ಲಿ ಮಾಲಿಗಳು ಕಡಿಮೆ ಇದ್ರು, 1 ಜನ ಅಥವಾ 2 ಜನ ಇದ್ದವರನ್ನು ಅಲ್ಲಿ ಹೂಳ್ಲಿಕ್ಕೆ ಆಗುದಿಲ್ಲ, ಒಬ್ಬನಿಗೆ ಯಾವುದೇ ಹುಣವನ್ನು ಹೂಳ್ಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಸಹಾಯವನ್ನು ಕೇಳ್ತಿದ್ರು. ಆಗ ಅಲ್ಲಿ ಯಾರನ್ನಾದ್ರೂ ಅವರು ಕಳಿಸಿಕೊಡ್ತಾ ಇದ್ರು. ನೇತ್ರಾವತಿ ನದಿ ತೀರದಲ್ಲಿ ಹೆಚ್ಚಿನ ಅನಾಥ ಶವಗಳು ಯಾಕೆ ಸಿಕ್ತಿತ್ತು ಅಂತ ಹೇಳಿದ್ರೆ, ಆ ನೇತ್ರಾವತಿ ನದಿ ದಡದಲ್ಲಿ ದೊಡ್ಡ ಕಾಡು ಪ್ರದೇಶ. ಆ ಪ್ರದೇಶದಲ್ಲಿ ಹೋಗಿ ಹ್ಯಾಂಗ್ ಮಾಡ್ಕೊಳ್ಳುವಾಗ ಯಾರು ನೋಡುದಿಲ್ಲ. ರಾತ್ರಿ ಹೋದ್ರೆ ಅಥವಾ ಏನಾದ್ರೂ ಹ್ಯಾಂಗ್ ಮಾಡಿದ್ರೆ ವಿಷ ಕುಡಿದು ಸತ್ರೆ ಅಲ್ಲಿ ಗೊತ್ತಾಗುದಿಲ್ಲ. ಹಾಗಾಗಿ ಆ ಪ್ರದೇಶದಲ್ಲಿ ಏನಾದ್ರೂ ಕೊಳೆತ ಶವಗಳು ಅಥವಾ ಹುಳ ಆದಂತ ಶವಗಳಿದ್ರೆ ಅದನ್ನು ಸಾಗಿಸುವಂತ ಪರಿಸ್ಥಿತಿ ಆಗ ಇರಲಿಲ್ಲ. ಇದು 2006-7 ಹಿಂದಿನ ಕಥೆಯನ್ನು ನಾನು ಹೇಳ್ತಿದ್ದೇನೆ. ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಪೊಲೀಸ್ನವರು ಬಂದು ಡಾಕ್ಟರ್ ಕರೆದು ಪೋಸ್ಟ್ ಮಾರ್ಟಮ್ ಮಾಡಿ UDR ಮಾಡಿ ಅಲ್ಲೇ ಶವವನ್ನು ಹೂಳುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಅಲ್ಲಿ ಶವವನ್ನು ಹೂಳ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಹೇಳುವಂತದ್ದು ನಮ್ಮಲ್ಲಿರುವಂತ ಮಾಹಿತಿ. ಕೇಶವ್ ಗೌಡ್ರೆ, ಯಾವ ಸಂದರ್ಭಗಳಲ್ಲಿ ಜನ ಅಲ್ಲಿ ಬಂದು ಸೂಸೈಡ್ ಮಾಡ್ಕೊಳ್ತಾ ಇದ್ರು, ಎಂತೆಂತ ಶವಗಳು ತಮಗೆ ಸಿಗ್ತಾ ಇತ್ತು, ಯಾವ್ಯಾವ ಸಂದರ್ಭಗಳಲ್ಲಿ ಅಲ್ಲಿ ತಾವು ಡೆಡ್ ಬಾಡಿಗಳನ್ನ ನೋಡಿದ್ರಿ, ಅದಕ್ಕೆ ಕಾರಣಗಳು ಏನು ಅನ್ನೋದು ಪಂಚಾಯತ್ನ ಅಧ್ಯಕ್ಷರಾದ ತಮಗೆ ಸೂಕ್ಷ್ಮವಾಗಿ ಗೊತ್ತಿರುತ್ತೆ. ಏನ್ ಹೇಳ್ತೀರಿ? ನೋಡಿ, ಪಂಚಾಯಿತಿಗೆ ಮಾಹಿತಿ ಮಾತ್ರ ಬರುವಂತದ್ದು, ನಾವು ಹೆಣವನ್ನು ನೋಡುವಂತದ್ದು ಅಥವಾ ಅಲ್ಲಿ ಹೆಣ ಇದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋಗುವಂತದ್ದು ನನಗೆ ಆ ಟೈಮಲ್ಲಿ ನಾವು ಹೋಗ್ತಿರ್ಲಿಲ್ಲ. ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಹೆಣವನ್ನು ಇದು ಮಾಡುವಂತ ಪದ್ಧತಿ ಇದೆಯಾ ಇಲ್ವಾ ಅಂತೇಳಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವರು ಇಂಟಿಮೇಷನ್ ಮಾಡುವಂತದ್ದು ನಮಗೆ. ಪೊಲೀಸ್ನವರು ಇಂಥ ಅನಾಥ ಶವ ಇದೆ ಇಂಥವತ್ತು ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ ಕೊಟ್ಟಾಗ ನಮ್ಮವರು ಅದನ್ನು ಜನ ಕಳಿಸಿ ಪಂಚಾಯತ್ ಅವರು ಹೂಳಿಸುವಂತದ್ದು. ಕೇಶವ್ ಗೌಡ್ರೆ, ನಿಮ್ಮ ಮಾತಿನ ಮಧ್ಯೆ ನಾನೊಂದು ಮಾತಾಡ್ತೀನಿ, ನನ್ಗೊಂದು ಕುತೂಹಲ ಇದೆ. ತಾವು ಅವಧಿಯಲ್ಲಿದ್ದಾಗ, ತಮ್ಮ ಅಧಿಕಾರದ ಅವಧಿಯಲ್ಲಿದ್ದಾಗ ತಾವೊಂದು ಎಷ್ಟು ಹೆಣಗಳನ್ನ ವಿಲೇವಾರಿ ಮಾಡಿದ್ದೀರಿ? ತಮ್ಮ ಗಮನಕ್ಕೆ ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಬಾರಿ ತಮ್ಮ ಗಮನಕ್ಕೆ ಬಂದಿದೆ? ತಾವು ಅಧಿಕಾರದಲ್ಲಿದ್ದಾಗ ಎಷ್ಟು ಈ ರೀತಿ ಘಟನೆಗಳಾಗಿದ್ದಾವೆ? ನನ್ನ ಅವಧಿಯಲ್ಲಿ ಯಾವುದೇ ಅನಾಥ ಶವ ಸಿಕ್ಕಿದ್ದು ಇಲ್ಲ. ನನ್ನ ಅವಧಿಯಲ್ಲಿ ಯಾವುದೇ ಅನಾಥ ಶವ ಸಿಕ್ಕಿದ್ದು ಇಲ್ಲ. ಹಾಗಾಗಿ ನಾನು ಯಾವುದೇ ಅನಾಥ ಶವವನ್ನು ಅಲ್ಲಿ ನೋಡಿದ್ದೂ ಇಲ್ಲ. ಆದ್ರೆ ನಾನು ಪಂಚಾಯತ್ ಸದಸ್ಯನಾಗಿರುವ ಸಂದರ್ಭದಲ್ಲಿ ಬೇಕಾದಷ್ಟು ಹೆಣಗಳು, ಅಂದ್ರೆ ವರ್ಷಕ್ಕೆ 3-4 ಹೀಗೆ ಬಂದಿರುವಂತಹ ಸಂದರ್ಭಗಳು ಇದ್ದಾವೆ. ಆ ಸಂದರ್ಭದಲ್ಲಿ ಅದನ್ನು ಅನಾಥ ಶವಗಳನ್ನು ಪಂಚಾಯತ್ ಅವರು ವಿಲೆ ಮಾಡಿದಂತ ಸಂದರ್ಭಗಳು ಕೂಡ ಇದ್ದಾವೆ. ಓಕೆ, ಅದನ್ನ ನೇತ್ರಾವತಿಯ ದಡದಲ್ಲೇ ಆ ಶವಗಳನ್ನ, ಅನಾಥ ಶವಗಳನ್ನ ಹೂಳ್ತಾ ಇದ್ರ? ನೇತ್ರಾವತಿ ದಡದಲ್ಲಿ ಅಂತ ಹೇಳಿ ನಾನು ಆಗ ಹೇಳಿದಾಗೆ, ಅಲ್ಲಿ ಏನಾದ್ರೂ ಸತ್ರೆ ನೇತ್ರಾವತಿ ದಡದಲ್ಲಿ ಸತ್ರೆ, ನೇತ್ರಾವತಿಯಲ್ಲಿ ಮರದಲ್ಲಿ ಹ್ಯಾಂಗ್ ಮಾಡ್ಕೊಂಡ್ರೆ ಅಥವಾ ಅಲ್ಲಿ ವಿಷ ಕುಡಿದು ಸತ್ತಾಗ ಅಲ್ಲೇ ಡಾಕ್ಟರ್ ಕರೆಸಿ ಅಲ್ಲೇ ಮಾಡುವಂತದ್ದು. ಅದೇ ಬೇರೆ ಕಡೆ ಎಲ್ಲಾದ್ರೂ ಸಿಕ್ಕಿದಾಗ ಅದು ಟ್ರೇಸ್ ಮಾಡ್ಲಿಕ್ಕೆ ಆಗದಿದ್ದಾಗ ಆ ಪ್ರದೇಶದಲ್ಲಿ ಹೂಳುವಂತದ್ದನ್ನು ಮಾಡ್ತಿದ್ರು. ಅಲ್ಲಿ ಒಂದೇ ಕಡೆ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಿ ಹೆಣ ಸಿಕ್ಕಿತೋ ಅಲ್ಲಿ ನಮಗೆ ಯಾರು ವಾರಿಸ್ದಾರರು ಸಿಗ್ಲಿಲ್ಲೋ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದಂತದ್ದು ಇದೆ. ಓಕೆ, ಕೇಶವ್ ಗೌಡ್ರೆ, ಈಗ ಅನಾಮಿಕ ವ್ಯಕ್ತಿ ಸುಮಾರೊಂದು 14 ಪಾಯಿಂಟ್ಗಳನ್ನ ಆತ ಗುರುತು ಮಾಡಿದ್ದಾನೆ. ಇಲ್ಲಿ ಶವವನ್ನ ನಾನೇ ನನ್ನ ಕೈಯಾರೆ ಹೂತಿದ್ದೇನೆ ಅಂತೇಳಿ ಹೇಳಿದ್ದಾನೆ.
ತಾವು ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಆ ವ್ಯಕ್ತಿಯ ಸ್ಟೇಟ್ಮೆಂಟ್ ನೂರಾರು ಹೆಣಗಳನ್ನು ನಾನು ಒಬ್ಬನೇ ಹೂತಿದ್ದೇನೆ. ಧರ್ಮಸ್ಥಳದವರು ಅಲ್ಲಿಯ ಸಿಬ್ಬಂದಿಗಳು ಯಾರು ನನ್ನನ್ನು ಹೆದರಿಸಿ ನನಗೆ ಕೊಲೆ ಬೆದರಿಕೆ ಹಾಕಿ, ಇಲ್ಲದ್ರೆ ನಿನ್ನ ಫ್ಯಾಮಿಲಿಯನ್ನು ಮುಗಿಸಿ ಬಿಡ್ತೇವೆ, ಹಾಗಾಗಿ ನೀನು ಹೆಣವನ್ನು ಹೂಡಲೇಬೇಕು ಅಂತ ಹೇಳಿದ ಕಾರಣ ನಾನು ಹೂತಿದ್ದೇನೆ. ಅಲ್ಲಿಂದ ನಾನು 2014ರಲ್ಲಿ ನನ್ನ ಜೀವ ಭಯ ಇತ್ತು, ನನಗೆ ನನ್ನ ಕುಟುಂಬದವರನ್ನು ಕರ್ಕೊಂಡು ಹೋಗಿದ್ದೇನೆ ಅಂತ ಹೇಳುವಂತ ಹೇಳಿಕೆಯನ್ನು ಅವನು ಕೊಟ್ಟಿದ್ದಾನೆ ಪ್ರೆಸ್ ರಿಲೀಸ್ ನ ಮೂಲಕ, ವಕೀಲರ ಮೂಲಕ. ಅವನಿಗೆ ಯಾವುದೇ ರೀತಿ ಜೀವ ಭಯ ಇರಲಿಲ್ಲ. ಒಂದು ಹೆಣವನ್ನು ಒಬ್ಬ ಅಂತೂ ಹೂಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಒಂದು ಹೆಣವನ್ನು ಎತ್ತಲಿಕ್ಕೂ ಸಾಧ್ಯ ಇಲ್ಲ ಒಬ್ಬನಿಗೆ. ಆ ಸಂದರ್ಭ ಅವನು ಹೇಗೆ ಹೂತ ಅಂತ ಹೇಳುವುದನ್ನು ವಿವರಣೆ ಅವನೇ ಕೊಡಬೇಕಾದಂತ ಅಗತ್ಯವಿದೆ ವಿನಃ ನಾವು ಅದರಲ್ಲಿ ಅವನು ಹೇಗೆ ಹೂತ, ಏನ್ ಮಾಡಿದ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನ ಸ್ಟೇಟ್ಮೆಂಟ್ಗಳನ್ನು ತಾವು ಸ್ವಲ್ಪ ಗಮನಿಸಬೇಕು. ಅವನು ಎಲ್ಲಿ ಓಡಿ ಹೋದ, ರಾಜ್ಯ ಬಿಟ್ಟು ಹೋದ ಅಂತ ಹೇಳ್ತಾನೆ. ಇದೇ ನಾನು ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, 2014ರಲ್ಲಿ ಒಬ್ಬ ಮಾಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದವರು, ಅಲ್ಲಿ ಅವರ ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟೀಸ್ ಜಾಸ್ತಿ ಆದಾಗ ಅಲ್ಲಿಯ ಕ್ಷೇತ್ರದ ಏನು ವ್ಯವಸ್ಥಾಪಕರು ಇದ್ದರೋ ಅಥವಾ ಅಲ್ಲಿ ಕ್ಷೇತ್ರದ ಮ್ಯಾನೇಜ್ಮೆಂಟ್ ಇದೆಯೋ ಅವರಿಂದ ರಾಜೀನಾಮೆಯನ್ನು ತಕೊಂಡು, ನೀನು ಬೇಡ ಮಾರೆ, ಸಾಕು ನಿನ್ನ ಕೆಲಸ ಅಂತೇಳಿ ಅವರಿಗೆ ಕೊಟ್ಟು ಕಳಿಸಿದ್ದಾರೆ. ಅವರಿಗೆ ಕೊಡುವಂತ ಪಗಾರ ಏನಿದೆಯೋ ಅದನ್ನು ಕೊಟ್ಟು ಕಳಿಸಿದ್ದಾರೆ. ಆ ವ್ಯಕ್ತಿಯೇ ಇವನೇ ಅಂತ ಹೇಳಲಿಕ್ಕೆ ನಮಗೀಗ ಗೊತ್ತಿಲ್ಲ. ಅದು SIT ಅವರು ತನಿಖೆ ಮಾಡ್ತಾರೆ. ಒಂದು ವೇಳೆ ಆ ವ್ಯಕ್ತಿ ಆಗಿದ್ರೆ, ಆ ವ್ಯಕ್ತಿ ಧರ್ಮಸ್ಥಳದಲ್ಲಿ ಮತ್ತೆ ಕೂಡ ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ, ಉಜಿರೆಯಲ್ಲಿ ಕೆಲಸ ಮಾಡ್ತಿದ್ದ. ಆ ವ್ಯಕ್ತಿ ಎಲ್ಲಿಗೆ ರಾಜ್ಯ ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲಿ ಏನು ಹಾಗಾದ್ರೆ ಅವನಿಗೆ ಬೆದರಿಕೆ ಇತ್ತು ಅಂತ ಹೇಳಿದ್ರೆ ಅವನಲ್ಲಿ SIT ಅವರು ಈಗ ಬಾಯಿ ಬಿಡಿಸಬೇಕಾಗಿದೆ. ಕೇಶವ್ ಗೌಡ್ರೆ, ದುತ್ ಅಂತೇಳಿ ಓರ್ವ ವ್ಯಕ್ತಿ ಬಂದು ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಾನಿಲ್ಲಿ ಹೆಣವನ್ನ ಹೂತಿದ್ದೇನೆ, ಇಲ್ಲಿ ಇಷ್ಟು ಹೆಣಗಳಿದಾವೆ, ನೂರಾರು ಹೆಣಗಳಂತೇಳಿ ಎಲ್ಲ ಹೇಳ್ತಾ ಇದ್ದಾನಂತ ಹೇಳಿದ್ರೆ ಇದರ ಹಿಂದಿರೋದು ಏನು? ಯಾಕೆ ಆತ ಇಷ್ಟು ವರ್ಷ ಆದ ನಂತರ ಈಗ ಧರ್ಮಸ್ಥಳದ ಪ್ರಾಂಗಣದಲ್ಲಿ ಇಂಥದ್ದೆಲ್ಲ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾನೆ? ಇದರ ಒಳಮರ್ಮ ಏನು ಕೇಶವ್ ಗೌಡ್ರೆ? ಸರ್, ಇದೇ ಪ್ರಶ್ನೆಯನ್ನು ನಾನು ಹಾಕಿಕೊಳ್ತಿದ್ದೇನೆ, ಸಾರ್ವಜನಿಕರು ಹಾಕಿಕೊಳ್ತಿದ್ದಾರೆ. ಇವರು 2014ರಲ್ಲಿ ಹೋದವರು 2025ರಲ್ಲಿ ಬಂದು ಸಡನ್ ಆಗಿ ನಾವು ಹೆಣವನ್ನು ಹೂಳ್ತಿದ್ದೇವೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳುವುದನ್ನು ಅವನ ಬಾಯಿಂದ ಅದು ಬಂದಿದೆ. ಆಮೇಲೆ ಒಬ್ಬ ವ್ಯಕ್ತಿ ಬಂದು ಸಡನ್ ಆಗಿ ನಾನು ನೂರಾರು ಹೆಣಗಳನ್ನು ಹೂತಾಕಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿ 10 ವರ್ಷ ಬೇಕಿತ್ತು ಅವನಿಗೆ. ಆಗ ಇದ್ರೆ ಹಿಂದೆ ಯಾರಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವನನ್ನು ಯಾವ ರೀತಿ ಟ್ರೈನ್ ಮಾಡಿ ಕಳಿಸಿದ್ದಾರೆ, ಅವನು ಯಾವ ರೀತಿಯಾಗಿ ಅಲ್ಲಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳುವುದನ್ನು ನೋಡಬೇಕು. ಒಂದು SIT ಅವರು ಅವನ ಫೋನ್ ಕಾಲ್ಸ್ ಅನ್ನು ಸುಮಾರು 1.5 ವರ್ಷಗಳ ಹಿಂದಿಂದ ತೆಗೆಸಿ ನೋಡಬೇಕು, ಯಾರು ಅದರ ಹಿನ್ನೆಲೆ ಇದ್ದಾರೆ ಅಂತ ಹೇಳುವುದನ್ನು ಅವರು ನೋಡಬೇಕು. ಆಗ ಅವರಿಗೂ ಅದರ ಸತ್ಯ ಹೊರಗಡೆ ಬರ್ತದೆ. ಅದರ ಎಡೆಯಲ್ಲಿ ಅವರು ವ್ಯಕ್ತಿಯ ಹಿಂದೆ ಇರುವವರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಈ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಪ್ರಥಮವಾಗಿ ಮಾಡಬೇಕು. ನಿಮಗೆ ಗೊತ್ತಿದೆ ಸರ್, ನಮ್ಮ SP ಅರುಣ್ ಕುಮಾರ್ ಅವರು ಪ್ರಥಮವಾಗಿ ಹೇಳಿದಂತ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಾರ್ಕಟಿಕ್ ಇದು ಮಾಡಬೇಕು, ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವನು ಅದರಲ್ಲಿ ಒಪ್ಪಿಕೊಂಡಿದ್ದ ಲೆಟರ್ ಅಲ್ಲಿ, ನಾನು ಯಾವುದಕ್ಕೂ ತಯಾರಿದ್ದೇನೆ ಅಂತ ಹೇಳಿ. ಈಗ ಯಾಕೆ ಅವರು ಬ್ರೈನ್ ಮ್ಯಾಪಿಂಗ್ ಒಪ್ತಾ ಇಲ್ಲ? ಇದ್ರೆ ಹಿಂದಿರುವಂತಹ ಷಡ್ಯಂತ್ರ ಏನು ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಅವರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಅವರ ಒಟ್ಟಿಗೆ ಇರುವವರು ಯಾರು ಅಂತ ಗೊತ್ತಾಗ್ತದೆ. ಅವರ ಕಾಲ್ ರಿಜಿಸ್ಟರ್ ತೆಗಿಬೇಕು, ಫೋನ್ ಕಾಲ್ 1-1.5 ವರ್ಷದ ಹಿಂದಿನಂದು ತೆಗಿಬೇಕು. ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅಂತೇಳಿ ನನ್ನ ಆಗ್ರಹ ಇದೆ ಸರ್. ಕೇಶವ್ ಗೌಡ್ರೆ, ಕೊನೆ ಪ್ರಶ್ನೆ. ಈಗ 10 ಜನ ಕಾಣೆಯಾಗಿದ್ದಾರೆ, 10 ಜನ ಅತ್ಯಾಚಾರ ಆಗಿದೆ, 10 ಜನರ ಕೊಲೆ ಆಗಿದೆ, 10 ಜನರಿಗೆ ಅಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಹೇಳುವಂತ ಆ ಊರಿನ ಜನ ಹಾಗಾದ್ರೆ ಏನೂ ಆಧಾರ ಇಲ್ಲದೆ ಹೇಳ್ತಿರೋದು ಯಾಕೆ? ಇಂಥದ್ದೆಲ್ಲ ಸುದ್ದಿ ಧರ್ಮಸ್ಥಳದಲ್ಲೇ ಕೇಳಿ ಬರ್ತಿರೋದು ಯಾಕೆ? ತಾವು ಆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದವರು, ತಮಗೇನಾದ್ರೂ ಅನುಮಾನ ಈ ಕುರಿತಾಗಿ ಇದೆಯಾ? ಸರ್, ಊರಿನವರು ಯಾರು ಒಬ್ಬ ಬಂದು ಇಲ್ಲಿ ಕೊಲೆ ಆಗಿದೆ, ಒಬ್ಬ ಅತ್ಯಾಚಾರ ಆಗಿದೆ ಅಂತ ಊರಿನವರು ಯಾರು ಹೇಳ್ತಾ ಇಲ್ಲ ಸರ್. ಎಲ್ಲ ಹೇಳ್ತಿರುವಂತದ್ದು ಬೆಂಗಳೂರಿನಲ್ಲಿರುವವರು, ಮಂಗಳೂರಿನಲ್ಲಿರುವವರು, ಕೆಲವು ದೂರದ ಏರಿಯಾದಲ್ಲಿ ಇರುವವರು ಹೇಳ್ತಾರೆ. ಬಿಟ್ರೆ ಧರ್ಮಸ್ಥಳದಲ್ಲಿ ಇಂಥದ್ದು ಕೊಲೆ ಆಗಿದೆ, ಇಂಥದ್ದು ಅತ್ಯಾಚಾರ ಆಗಿದೆ, ಇಂಥವರನ್ನು ನಾವು ನೋಡಿದ್ದೇವೆ ಅಂತ ಹೇಳುವವರು ಇವತ್ತಿನವರಿಗೆ ಯಾರು ಹೇಳ್ತಾ ಇಲ್ಲ. ಆಮೇಲೆ ಇದರಲ್ಲಿ ಏನು ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು, ಇತ್ತೀಚೆಗೆ ಗಮನಿಸಿರ್ಬೋದು, ಬಹಳಷ್ಟು ಪೂಜ್ಯ ಹೆಗ್ಗಡೆಯವರ ಬಗ್ಗೆ ಅಲ್ಲಿ ಆರೋಪಗಳನ್ನು ಮಾಡುವಂತದ್ದು, ಆ ಕ್ಷೇತ್ರದ ಬಗ್ಗೆ ಆರೋಪವನ್ನು ಮಾಡುವಂತದ್ದು, ಮಂಜುನಾಥ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳುವಂತದ್ದು, ಅಣ್ಣಪ್ಪ ಸ್ವಾಮಿ ಅಲ್ಲಿ ಇಲ್ಲ ಅಂತ ಹೇಳುವಂತದ್ದು, ಅಣ್ಣಪ್ಪ ಸ್ವಾಮಿ ದೇವಸ್ಥಾನವನ್ನು JCB ತಂದು ಒಡಿಬೇಕು ಅಂತ ಹೇಳುವಂತದ್ದು, ನಾವು ಧರ್ಮಸ್ಥಳಕ್ಕೆ ನುಗ್ತೇವೆ ಅಂತ ಹೇಳುವಂತದ್ದು. ಒಟ್ಟಾರೆಯಾಗಿ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರಬೇಕು, ಧರ್ಮಸ್ಥಳದ ನಾಗರಿಕರಲ್ಲಿ ಭಯ ಮೂಡಿಸಬೇಕು, ಅದರೊಟ್ಟಿಗೆ ಬರುವಂತ ಭಕ್ತಾದಿಗಳಿಗೆ ಭಯ ಮೂಡಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಕೃತ್ಯ ನಡೀತಾ ಇದೆ. ಅಲ್ಲಿ ಅಂತದ್ದು ಯಾವುದು ನಡೀತಾ ಇಲ್ಲ. ಯಾವ ಊರಿನವನು ಹೇಳ್ತಾ ಇಲ್ಲ ಕೊಲೆ ಅತ್ಯಾಚಾರ ಆಗ್ಲಿಕ್ಕೆ ಏನು ಸುಲಭ ಇದೆಯಾ ಸರ್? ಇದೇನು ತಾಲಿಬಾನ?
ಅಲ್ಲ, ಅದಲ್ಲದೆ ಒಂದು ನಾಯಿ ಸತ್ರು ಕೂಡ ನಾವು ಪಂಚಾಯತ್ ಅವರು ಅದನ್ನು ಹೂಳಿ ಅಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡುವಂತದ್ದು. ಒಂದು ನಾಯಿಯನ್ನು ಹಿಡಿದು ಸಾಯಿಸಬೇಕಾದ್ರೂ ಈಗ ಪ್ರಾಣಿದಯ ಸಂಘದವರು ಬಂದು ಅಬ್ಜೆಕ್ಷನ್ ಮಾಡ್ತಾರೆ. ಅಂತಲ್ಲಿ ಮನುಷ್ಯನನ್ನು ಕೊಂದ್ರೆ ಯಾರು ಕೇಳುವವರು ಇಲ್ವಾ? ಆ ವ್ಯಕ್ತಿ ಯಾರು ಅಂತೇಳಿ ಇವರು ಹೇಳಬೇಕಲ್ಲ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಎಷ್ಟು ಮಾಡಬಹುದು? ಸುಳ್ಳು ಆರೋಪಗಳಿಗೆ ಬೆಲೆ ಜಾಸ್ತಿ ಸರ್. ಸುಳ್ಳು ಆರೋಪಗಳು ಯಾವತ್ತೂ ಅದು ಜನರಿಗೆ ಕೇಳಲಿಕ್ಕೆ ಇಂಪಾಗಿರ್ತದೆ. ಆದ್ರೆ ಅದರ ಏನು ರಿಸಲ್ಟ್ ಬರ್ತದೋ ಆಗ ಇದೆಲ್ಲ ಗೊತ್ತಾಗ್ತದೆ. ನೀವು ಹೇಳಿದಂತೆ ಯಾರು ನೂರಾರು ಕೊಲೆಗಳು ಅಲ್ಲಿ ಆಗ್ಲಿಲ್ಲ, ಅತ್ಯಾಚಾರಗಳು ಆಗ್ಲಿಲ್ಲ ಅಂತೇಳಿ ನಾನು ಒಬ್ಬ ಧರ್ಮಸ್ಥಳ ಗ್ರಾಮಸ್ಥನಾಗಿ ಖಂಡಿತವಾಗಿ ಹೇಳ್ತೇನೆ. ಒಬ್ಬ ಪಂಚಾಯತ್ ಸದಸ್ಯನಾಗಿ ಅಲ್ಲಿ ಅದನ್ನು ಅನುಭವಿಸಿದವನಾಗಿ ಮತ್ತು ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದವನಾಗಿ ನಾನು ಹೇಳ್ತೇನೆ, ನೂರಾರು ಕೊಲೆಗಳು ಅತ್ಯಾಚಾರಗಳಾಗಿದ್ರೆ ಅದನ್ನು ತೋರಿಸಬೇಕು, ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳುವುದನ್ನು ನಾನು ಕೇಳ್ತಾ ಇದ್ದೇನೆ. ಇದೆಲ್ಲ ಕ್ಷೇತ್ರದ ಮೇಲೆ ಮಾಡುವಂತಹ ಷಡ್ಯಂತರ. ನಿನ್ನೊಬ್ರು ಕೇಳ್ತಾರೆ ಒಂದು ಲೆಟರ್ ಅಲ್ಲಿ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ರಾಜೀನಾಮೆ ಕೊಡಬೇಕು. ಏನು ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಇದು ಎಲ್ಲಿಂದ ಬಂದ ಹುದ್ದೆ? ಇದೇನು ಮುಖ್ಯಮಂತ್ರಿ ಹುದ್ದೆಯ ಅಥವಾ ಇದೊಂದು ಇವರೇನು ಜನರಿಂದ ಆಯ್ಕೆ ಕೂತವರ? ಇದನ್ನೆಲ್ಲ ನಾವು ಗಮನಿಸುವಾಗ ಹಿಂದೆ ಇರುವಂತಹ ಸತ್ಯಾಸತ್ಯತೆ ತನಿಖೆಯ ನಂತರ ಹೊರಬರುತ್ತೆ. ಇಂಥದ್ದೊಂದು ಕಪ್ಪು ಚುಕ್ಕೆ ಶ್ರೀ ಕ್ಷೇತ್ರಕ್ಕೆ ಅಥವಾ ಆ ಊರಿಗೆ ಬಂದಿದೆ, ಅದು ಹಂಗೆ ತೊಳೆದು ಹೋಗ್ಲಿ. ನೇತ್ರಾವತಿ ನದಿ ಹೇಗೆ ಪರಿಶುದ್ಧಳಾಗಿ ಹರಿತಾಳೆ ಹಾಗೆ ಮತ್ತೊಮ್ಮೆ ಪರಿಶುದ್ಧತೆ ನಾವು ನೋಡುವ ದಿನ ಹತ್ತಿರ ಆಗ್ಲಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಗೌಡ್ರೆ. ಇಷ್ಟೊತ್ತು ರಿಪಬ್ಲಿಕ್ ಅಂಗಣದಲ್ಲಿ ಇಂಥದ್ದೆಲ್ಲ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾನೆ. ಇದರ ಒಳಮರ್ಮ ಏನು ಕೇಶವ್ ಗೌಡ್ರೆ? ಸರ್, ಇದೇ ಪ್ರಶ್ನೆಯನ್ನು ನಾನು ಹಾಕಿಕೊಳ್ತಿದ್ದೇನೆ, ಸಾರ್ವಜನಿಕರು ಹಾಕಿಕೊಳ್ತಿದ್ದಾರೆ. ಇವರು 2014ರಲ್ಲಿ ಹೋದವರು 2025ರಲ್ಲಿ ಬಂದು ಸಡನ್ ಆಗಿ ನಾವು ಹೆಣವನ್ನು ಹೂಳ್ತಿದ್ದೇವೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳುವುದನ್ನು ಅವನ ಬಾಯಿಂದ ಅದು ಬಂದಿದೆ. ಆಮೇಲೆ ಒಬ್ಬ ವ್ಯಕ್ತಿ ಬಂದು ಸಡನ್ ಆಗಿ ನಾನು ನೂರಾರು ಹೆಣಗಳನ್ನು ಹೂತಾಕಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿ 10 ವರ್ಷ ಬೇಕಿತ್ತು ಅವನಿಗೆ. ಆಗ ಇದ್ರೆ ಹಿಂದೆ ಯಾರಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವನನ್ನು ಯಾವ ರೀತಿ ಟ್ರೈನ್ ಮಾಡಿ ಕಳಿಸಿದ್ದಾರೆ, ಅವನು ಯಾವ ರೀತಿಯಾಗಿ ಅಲ್ಲಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳುವುದನ್ನು ನೋಡಬೇಕು. ಒಂದು SIT ಅವರು ಅವನ ಫೋನ್ ಕಾಲ್ಸ್ ಅನ್ನು ಸುಮಾರು 1.5 ವರ್ಷಗಳ ಹಿಂದಿನ ತೆಗೆಸಿ ನೋಡಬೇಕು, ಯಾರು ಅದರ ಹಿನ್ನೆಲೆ ಇದ್ದಾರೆ ಅಂತ ಹೇಳುವುದನ್ನು ಅವರು ನೋಡಬೇಕು. ಆಗ ಅವರಿಗೂ ಅದರ ಸತ್ಯ ಹೊರಗಡೆ ಬರ್ತದೆ. ಅದರ ಎಡೆಯಲ್ಲಿ ಅವರು ವ್ಯಕ್ತಿಯ ಹಿಂದೆ ಇರುವವರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಈ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಪ್ರಥಮವಾಗಿ ಮಾಡಬೇಕು. ನಿಮಗೆ ಗೊತ್ತಿದೆ ಸರ್, ನಮ್ಮ SP ಅರುಣ್ ಕುಮಾರ್ ಅವರು ಪ್ರಥಮವಾಗಿ ಹೇಳಿದಂತ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಾರ್ಕಟಿಕ್ ಇದು ಮಾಡಬೇಕು, ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ಅವನು ಅದರಲ್ಲಿ ಒಪ್ಪಿಕೊಂಡಿದ್ದ ಲೆಟರ್ ಅಲ್ಲಿ ನಾನು ಯಾವುದಕ್ಕೂ ತಯಾರಿದ್ದೇನೆ ಅಂತ ಹೇಳಿ. ಈಗ ಯಾಕೆ ಅವರು ಬ್ರೈನ್ ಮ್ಯಾಪಿಂಗ್ ಒಪ್ತಾ ಇಲ್ಲ? ಇದ್ರೆ ಹಿಂದಿರುವಂತಹ ಷಡ್ಯಂತ್ರ ಏನು ಅಂತೇಳಿ ಗೊತ್ತಾಗ್ತದೆ. ಅದಕ್ಕಾಗಿ ಅವರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಅವರ ಒಟ್ಟಿಗೆ ಇರುವವರು ಯಾರು ಅಂತ ಗೊತ್ತಾಗ್ತದೆ. ಅವರ ಕಾಲ್ ರಿಜಿಸ್ಟರ್ ತೆಗಿಬೇಕು, ಫೋನ್ ಕಾಲ್ 1.5 ವರ್ಷದ ಹಿಂದಿನೊಂದು ತೆಗಿಬೇಕು.